ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಗಣೇಶ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ನಾವು ಈ ವರ್ಷ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀವಿ. ಏಕೆಂದರೆ ಪ್ರತಿ ವರ್ಷವೂ ನಾನು ದೇವ್ರ ಕೋಣೆಯಲ್ಲಿ ಸಣ್ಣದಾಗಿ ಹಾಗೆ ಮಾಡ್ತಾ ಇದ್ವಿ. ಯಾವಾಗ ನಮ್ಮ ಮನೆ ಆಯಿತು ಆವಾಗಿಂದ ಈಗ ಒಂದು 8 ವರ್ಷದಿಂದ ಗಣಪತಿ ಹಬ್ಬನ ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ನಾವು ಎಲ್ಲ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಈ ರೀತಿ ಪೈಪ್ ತಂದುಬಿಟ್ಟು ಮಾಡಿದ್ವಿ. ಸೊ ಆನ್ಲೈನಲ್ಲಿ ನೋಡಿದಾಗ ತುಂಬ ಪೈಪು ಸಣ್ಣದಾಗಿರ್ತಾ ಇತ್ತು. ಸೊ ಸುಮಾರು ನೋಡಿದೆ ನಾನು. ಸೊ ರೇಟ್ ಅಂತೂ ಅಷ್ಟೇ ಆಯಿತು. ಸೊ ಇದು ಕೂಡ ನಾವು ಪೈಪನ್ನ ಎಲ್ಲ ತೊಗೊಂಡು ಬಂದಾಗ ನಾವು ಯಾವ ಸೈಜ್ ಹೇಳ್ತೀವೋ ಆ ಸೈಜ್ಗೆ ಅವರು ಕಟ್ ಮಾಡಿ ಅವರೇ ಈ ರೀತಿ ಎಲ್ಲ ಸೆಟ್ ಮಾಡಿ ಕೊಡ್ತಾರೆ. ನಾವು ಅದನ್ನು ಬಿಚ್ಕೊಂಡು ಮತ್ತು ತೆಗೆದಿಡ್ಬೋದು. ಹಾಗೆ ಯಾವಾಗ ಬೇಕೋ ಆವಾಗ ಮತ್ತೆ ಈ ರೀತಿ ಅಟ್ಯಾಚ್ ಮಾಡ್ಕೋಬೋದು. ಸೊ ₹1200 ಆಯಿತು ಈ ಪೈಪು. 4 ಅಡಿ ಉದ್ದ, 4 ಅಡಿ ಅಗಲ, ಹಾಗೆ 2 ಅಡಿ ಈ ರೀತಿ ಟೇಬಲ್ ಮೇಲೆ ಇಡೋಕೆ ಅಂತ ಅಂದ್ಬಿಟ್ಟು ಮೆಜರ್ಮೆಂಟಿಗೆ ನಾವು ತೊಗೊಂಡು ಬಂದು ಈ ರೀತಿ ಬಟ್ಟೆನ ನಾವು ಅಂಗಡಿಯಲ್ಲಿ ತೊಗೊಂಬಂದ್ವಿ. ಸಿಲ್ಕ್ ಬಟ್ಟೆ ಅಂತ ಕೇಳಿದ್ರೆ ನಿಮಗೆ ಸಿಗುತ್ತೆ ಈ ರೀತಿ. ಈ ರೀತಿಯಲ್ಲಿ ನಂಗೆ ಕಾಂಬಿನೇಷನ್ ಸ್ವಲ್ಪ ಕಲರ್ಸ್ ಚೆನ್ನಾಗಿರೋದು ಸಿಗಲಿಲ್ಲ. ಯಾಕಂದರೆ ಹಬ್ಬ ಹಿಂದಿನ ದಿವಸ ನಾವು ಇದನ್ನು ಬಟ್ಟೆನ ತೊಗೊಂಬಂದಿದ್ದು. ಯಾಕೆಂದರೆ 2 ದಿವಸದ ಹಿಂದೆ ಅಂದರೆ ತುಂಬ ಬಟ್ಟೆ ಆಲ್ರೆಡಿ ಕಲರ್ಸ್ ಎಲ್ಲ ಖಾಲಿಯಾಗಿ ಹೋಗಿತ್ತು. ವೈಟು ಮತ್ತು ಲೈಟ್ ಪಿಂಕು ಮಾತ್ರ ನಮಗೆ ಸಿಕ್ಕಿತ್ತು. ಹೀಗಾಗಿ ಆ ಒಂದು ಕಾಂಬಿನೇಷನಲ್ಲಿ ನಾವು 2 ಕಲರ್ನ ತೊಗೊಂಬಂದ್ವಿ. ಸ್ವಲ್ಪ ಡಾರ್ಕ್ ಪಿಂಕ್ ಬೇಕು ಅಂತ ನಾನು ಸ್ವಲ್ಪ ಅಂದ್ಕೊಂಡಿದ್ದೆ. ಬಟ್ ಡಾರ್ಕ್ ಪಿಂಕ್ ನಮಗೆ ಸಿಗಲಿಲ್ಲ ಬಟ್ಟೆಯಲ್ಲಿ. ಹೀಗಾಗಿ ಲೈಟ್ ಪಿಂಕ್ ಮತ್ತು ವೈಟನ್ನ ಕಾಂಬಿನೇಷನ್ ಮಾಡಿಕೊಂಡು ಬಟ್ಟೆನ ನಾವು ಈ ರೀತಿ ತೊಗೊಂಬಂದ್ವಿ. ಈ ಬಟ್ಟೆಯೂ ಕೂಡ ₹1300 ಆಯಿತು. ಯಾಕೆಂದರೆ ನಾವು ಕಲರು ಕಾಂಬಿನೇಷನ್ ನೋಡಿಕೊಂಡು ಈ ರೀತಿ ನಾವು ಹಾಕೋದಕ್ಕೆ ಅಂತಲೇ ಕರೆಕ್ಟಾಗಿ ಇದನ್ನು ಯಾವಾಗ ಈ ಒಂದು ಪೈಪನ್ನು ತಂದ ಮೇಲೆ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನಾವು ಅಷ್ಟು 7 ಅಡಿ ಉದ್ದಕ್ಕೆ ನಾವು ಬಟ್ಟೆನ ಅಳತೆಗೆ ಬೇಕು ಅಂತ ಅಂದ್ಬಿಟ್ಟು ಅಷ್ಟು ಮೀಟ್ರನ್ನ ನಾವು ತೊಗೊಂಬಂದ್ವಿ. ಈಗ ಅಂತೂ ತುಂಬಾ ಇದು ಅಂತ ಅನ್ನಿಸ್ತು ನಮಗೆ. ತುಂಬಾ ಚೆನ್ನಾಗಿ ಅಂತ ಅನ್ನಿಸ್ತು ಈ ವರ್ಷ. ಯಾಕೆಂದರೆ ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಿರಲಿಲ್ಲ. ನನ್ನ ಸಣ್ಣ ಮಗ ಇರೋದ್ರಿಂದ ಅವನು ಎಲ್ಲಿ ಇದು ಮಾಡಿಬಿಡ್ತಾನೋ ಅನ್ನೋದಕ್ಕೆ ನಾವು ದೇವ್ರ ಕೋಣೆಯಲ್ಲೇ ಇಡ್ತಾಯಿದ್ವಿ. ಸೊ ಇವಾಗ ಅವನಿಗೂ 5 ವರ್ಷ ಆಯಿತು. ಹೀಗಾಗಿ ಈ ವರ್ಷದಿಂದ ಹೊರಗಡೆ ಇಡೋಣ ಅಂದ್ಬಿಟ್ಟು ಮಾಡಿಸೋಣ ಅಂದ್ಬಿಟ್ಟು ಈ ರೀತಿ ಮಾಡಿದ್ವಿ. ನೀವು ನೋಡಿರ್ಬೋದು ಪೈಪು ನಾವು ಈ ಟೇಬಲ್ಗೆ ಅಂತ ಮಾಡಿಸಿದ್ವಿ. ಪೈಪು ತುಂಬ ದಪ್ಪ ಇರೋದ್ರಿಂದ ಅದು ಕೂರಲಿಲ್ಲ. ಮತ್ತು ಪೈಪ್ ಏನು ಕಟ್ ಮಾಡೋದು ಅಂತ ಅಂದ್ಬಿಟ್ಟು ನಾವು ತೂಗು ಮಂಚ ಇತ್ತು. ಆ ತೂಗು ಮಂಚನ ಟೇಬಲ್ ಮೇಲೆ ಈ ರೀತಿ ಇಟ್ಟು ಪ್ಲೇಸ್ ಮಾಡಿ ಈ ರೀತಿ ಮೇಲ್ಗಡೆ ಒಂದು ಬಟ್ಟೆಯನ್ನು ಹಾಕಿದ್ವಿ. ಇದು ಯಾವಾಗಲೂ ನಾವು ಬರ್ತಡೇ ಆಗಿರ್ಬೋದು, ಏನಾದರೂ ಫಂಕ್ಷನ್ ಇದ್ದಾಗ ನಾವು ಗೋಡೆಗೆ ಹಾಕೋದಕ್ಕೆ ಅಂಥೇಳಿ ಬಟ್ಟೆನ ಯಾವಾಗಲೂ ತೆಗೆದಿಟ್ಟಿರ್ತೀವಿ. ನಾವು ಹೊದ್ಕೊಳಕ್ಕೆ ಇದನ್ನ ಯೂಸ್ ಮಾಡಲ್ಲ. ಈ ರೀತಿ ದೇವ್ರಿಗೆ ಅಂತಲೇ ಒಂದಿಟ್ಟು ಬರ್ತಡೇ ಫಂಕ್ಷನ್ಗಂತಲೇ ತೆಗೆದಿಟ್ಟಿರ್ತೀವಿ ಬಟ್ಟೆನ. ಈ ರೀತಿ ಮಾಡಿಕೊಂಡು ಇದನ್ನೆಲ್ಲ ಈ ರೀತಿ ನಾವು ಜೋಡಿಸ್ಕೊಂಡಿದ್ವಿ. ಯಾಕೆಂದರೆ ಫಸ್ಟ್ ಟೈಮು ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೊಂದೇ ಸ್ಟೆಪ್ಪಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಂಡ್ವಿ. ಸೊ ಹಿಂದ್ಗಡೆ ನಾವು ಸ್ಟ್ರೈಟಾಗಿ ಬಂದಿದ್ದರೆ ನಮಗೆ ಈ ಒಂದು ದೇವಸ್ಥಾನಗಳಲ್ಲಿ ಮಂಟಪ ಕಟ್ಟಿರ್ತಾರಲ್ಲ ಆ ರೀತಿ ನೋಡಿ ಇಲ್ಲಿ ಮಾಡ್ತಾಯಿದ್ರಲ್ಲ ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಈಗ ತೂಗು ಮಂಚ ಇಟ್ಟಿದ್ದರಿಂದ ಅದು ಅಗಲ ಆಯ್ತಲ್ಲ. ಸೊ ಸೈಡಿಂದು ಮುಂದ್ಗಡೆದು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಸೈಡಿಂದು ಈ ರೀತಿ ಮಾಡಿದ್ರೆ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಸೈಡ್ ನಾವೆಲ್ಲ ಸ್ಟ್ರೈಟಾಗಿ ಇಟ್ಕೊಂಡ್ವಿ. ಮುಂದ್ಗಡೆ ಮಾತ್ರ ನಾವು ಈ ರೀತಿ ಶೇಪಲ್ಲಿ ಕಟ್ಕೊಂಡ್ವಿ. ಕೆಳಗಡೆ ಮೊದಲು ಕಟ್ಟಿದ್ವಿ. ತುಂಬ ಇದು ಅಂತ ಅನ್ನಿಸ್ತು. ಬೇಡ ಸ್ವಲ್ಪ ಮೇಲೆ ಕಟ್ಟೋಣ ಅಂದ್ಬಿಟ್ಟು ಕಟ್ಟಿ ಹಾಗೆ ಮೀಶೋದಲ್ಲಿ ನಾನು ಕೆಲವೊಂದು ಐಟಮ್ಗಳನ್ನು ತೊಗೊಂಡಿದ್ದೆ. ಸೊ ಆಲ್ರೆಡಿ ನಾನು ಒಂದು ಪ್ರಾಡಕ್ಟ್ಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರ ಲಿಂಕನ್ನು ಕೂಡ ಮೇಲ್ಗಡೆ ಕೊಟ್ಟಿರ್ತೀನಿ. ಸೊ ನೋಡ್ಕೊಳ್ಳಿ. ಸೊ ಈ ತೋರಣನೂ ಕೂಡ ನಾನು ಮೀಶೋದಲ್ಲಿ ತೊಗೊಂಡೆ. ಏಕೆಂದರೆ ಒಂದು ಗಣಪತಿಗೆ ತೋರಣ ಮುಂದ್ಗಡೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಸೈಡಿಗೆ ಹಾಕಿರುವಂಥ ಮಲ್ಲಿಗೆ ಶೇಪಲ್ಲಿ ಇರುವಂಥದ್ದು ಆಗಿರ್ಬೋದು, ಒಂದು 15 ಇಂಚಿಂದು ಹಿಂದ್ಗಡೆ ಇರುವಂಥದ್ದು 3 ಫೂಟು ಇರುವಂಥದ್ದು 6 ಸೆಟ್ಟು. ಈ ರೀತಿ ಸೆಟ್ಟನ್ನು ನಾನು ಮೀಶೋದಲ್ಲೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ.
ಹಾಗೆ ಚೆಂಡು ಹೂವಿಂದು ಇದು ಕೂಡ 10 ಇದು ಇತ್ತು ಪ್ಯಾಕೇಜು. ಮಾರ್ಕೆಟಲ್ಲೆಲ್ಲ ಕೇಳಿದಾಗ ನಮಗೆ ₹350 ಜೊತೆ, ₹300 ಜೊತೆ ಅಂತಲೇ ಇತ್ತು. ಹೀಗಾಗಿ ನಾನು ಮೀಶೋದಲ್ಲಿ ತುಂಬ ಕಮ್ಮಿ ರೇಟಿಗೆ ಸಿಕ್ಕಿದ್ರಿಂದ ನಾನೆಲ್ಲನೂ ಮೀಶೋದಲ್ಲೇ ಆರ್ಡ್ರ್ ಮಾಡಿದೆ. ಸ್ವಲ್ಪ ಡೆಲಿವರೀಸ್ ತುಂಬಾ ಲೇಟ್ ಆಗೋಯಿತು. ಯಾಕೆಂದರೆ ಗಣಪತಿ ಹಬ್ಬ ಹಿಂದಿನ ದಿವಸ 1-2 ದಿವಸದ ಹಿಂದೆ ಈಗ ಒಂದೊಂದೇ ಐಟಮ್ ಬರೋಕ್ಕೆ ಶುರು ಆಯಿತು. ಹೀಗಾಗಿ ಒಂದೊಂದೇ ಇದು ಮಾಡ್ಕೊಂಡ್ವಿ. ಇದು ನಾವು ಮೊದಲೇ ತೊಗೊಂಡಿದ್ವಿ ಮ್ಯಾಟು, ಇದ್ರದ್ದು ಗ್ರೀನು. ಸೊ ಇದು ಸ್ವಲ್ಪ ಕಮ್ಮಿ ಆಯಿತು. ನಮ್ಮದು ಇದು 2, 3, 5 ಇದೆ. ಸೊ ಟೇಬಲ್ 4 ಅಡಿ ಇದೆ. ಸೊ 1 ಅಡಿ ಕಮ್ಮಿ ಆಯಿತು. ಸೊ ಈ ರೀತಿ ಎಲ್ಲ ನಾವು ಡೆಕೋರೇಷನ್ ಮಾಡ್ಕೊಂಡ್ವಿ ನಾವು ಫೈನಲಾಗಿ. ಸೊ ನೋಡ್ಬೋದು ಮೇಲ್ಗಡೆ ಒಂದು ಸೆಂಟ್ರಿಗೆ ಪೈಪನ್ನು ಕೂಡ ಈ ರೀತಿ ಮಾಡ್ಕೊಂಡಿದ್ದೀವಿ. ಅಂದರೆ ಲೈಟಿಂಗ್ ಸರ ಹಾಕೋದಕ್ಕೆ, ಡೆಕೋರೇಷನ್ ಹಾಕೋದಕ್ಕೆಲ್ಲ ಬೇಕು ಅಂತ ಅಂದ್ಬಿಟ್ಟು ಸೆಂಟ್ರಿಗೂ ಕೂಡ ಒಂದು ಪೈಪನ್ನ ಮಾಡ್ಕೊಂಡಿದ್ವಿ. ಸೊ ಬಟ್ಟೆ ಹೊಲಿದಿದ್ದು ಸ್ವಲ್ಪ ಪೈಪಿಗೆ ಟೈಟ್ ಆಗಿತ್ತು. ಹೀಗಾದರೆ ಅಲ್ಲಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ. ಸ್ವಲ್ಪ ಅದನ್ನು ಲೂಸಾಗಿ ಹೊಲಿದಿದ್ರೆ ನಮಗೆ ಪೂರ್ತಿ ಪೈಪೆಲ್ಲ ಕವರ್ ಆಗೋದು. ಸೊ ಅದನ್ನು ಸ್ವಲ್ಪ ನಮಗೆ ಫಸ್ಟ್ ಟೈಮ್ ಅಲ್ವಾ, ಎಲ್ಲನೂ ಸ್ವಲ್ಪ ಇದು ಆಯಿತು. ಸೊ ಆದರೂ ಕೂಡ ಈ ಸರಿ ಅಂತೂ ತುಂಬಾ ಗ್ರ್ಯಾಂಡಾಗಿ ನಾವು ಅಂದ್ಕೊಂಡಿರಲಿಲ್ಲ ಈ ರೀತಿ ಮಾಡ್ತೀವಿ ಅಂತ. ಜಸ್ಟ್ ಹಾಗೆ ಒಂದು ಮಂಟಪ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆಮೇಲೆ ಮಂಟಪ ಅಂದ ತಕ್ಷಣ ಒಂದೊಂದೇ ಡೆಕೋರೇಷನ್ ಪರ್ಪಸ್ಸಿಗೆ ಸೊ ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ಈ ರೀತಿ ಎಲ್ಲ ಡೆಕೋರೇಷನ್ ಮೀಶೋದಿಂದ ನಾನು ತರಿಸ್ಬಿಟ್ಟು ಇವೆಲ್ಲದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡ್ವಿ ನಾವು. ಸೊ ಈ ರೀತಿ ಮ್ಯಾಟನ್ನ ಎಲ್ಲ ಹಾಕಿಬಿಟ್ಟು ತೊಗೊಂಡ್ವಿ. ಸೊ ಈ ಮ್ಯಾಟನ್ನು ನಾವು ಇಲ್ಲೇ ಲೋಕಲಲ್ಲಿ ತೊಗೊಂಡಿದ್ದು. ಸೊ ಇದನ್ನು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಕ್ವಾಲಿಟಿ ಚೆನ್ನಾಗಿ ಬಂದಿರಲಿಲ್ಲ, ಮತ್ತು ರಿಟರ್ನ್ ಕೊಟ್ಟಿದ್ದೀನಿ ನಾನು. ಸೊ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾವು ಮೊದಲೇ 2 ದಿನದ ಮುಂಚೆನೇ ಈ ಟೇಬಲ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹಾಗೆ 2 ದಿನದ ಮುಂಚೆನೇ ನಾವೆಲ್ಲ ಇದು ಮಾಡಿದ್ವಿ. ಸೊ ಇದು ಕೂಡ ನೀವು ನೋಡ್ಬೋದು ಸೈಡಿಗೆ. ಆವತ್ತು ಮಂಗಳವಾರ ಬೆಳಗ್ಗೆ ನಮಗೆಲ್ಲ ಡೆಲಿವರಿ ಸಿಕ್ತು. ಇದು ಕೂಡ 12 ಪೀಸ್ ಇತ್ತು. ಸೊ 4 ಪೀಸು ಇದು ಇತ್ತು, ಒಂದೊಂದು ಕಲರ್ ಇತ್ತು. ಒಂದು ವೈಟು, ಒಂದು ರೆಡ್ಡು ಮತ್ತು ಒಂದು ಪರ್ಪಲ್ ಕಲರು ನೀವು ನೋಡ್ಬೋದು ಸೈಡಿಗೆ. ಹಾಗೆ ಮಂಟಪದ ಒಳಗಡೆ ಸೆಂಟ್ರು ಪೈಪ್ ಇತ್ತಲ್ಲ, ಆ ಪೈಪ್ ಹತ್ರ ಇಲ್ಲೆಲ್ಲ ಹಾಕಿದ್ವಿ, ಲೈಟಿಂಗ್ ಸರ ಹಾಕಿದ್ವಿ. ಸೊ ಮುಂದ್ಗಡೆ ತುಂಬ ಖಾಲಿ ಅಂತ ಅನ್ನಿಸ್ತಾ ಇತ್ತು. ಸೊ ಒಂದು ಬಟ್ಟೆ ತೊಗೊಂಡು ಈ ಬಟರ್ಫ್ಲೈ ಶೇಪಲ್ಲಿ ಸೊ ಇದನ್ನು ಮಾಡಿದ್ವಿ. ಮುಂದ್ಗಡೆ ಮೇಲೆ ಮಾತ್ರ ಚೆನ್ನಾಗಿ ಕಾಣಿಸೋದು, ಕೆಳಗಡೆ ಸ್ವಲ್ಪ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು. ಸೊ ಇದನ್ನು ಮಾಡಿಕೊಂಡೆ ನಾನು ಎಕ್ಸ್ಟ್ರಾ. ಸೊ ಈ ರೀತಿ ಎಲ್ಲ ಲೈಟಿಂಗ್ ಸರ ಒಳಗಡೆ ಎಲ್ಲ ಕೂಡ ನಾವು ನೀಟಾಗಿ ಮೊದಲೇ ಮಾಡ್ಕೊಂಡ್ವಿ. ಯಾಕಂದರೆ ಹಬ್ಬದ ದಿವಸನೇ ನಾವೆಲ್ಲ ಮಾಡ್ಕೋಬೇಕು ಅಂದರೆ ಆಗಲ್ಲ. ಒಂದಿನ ಮುಂಚೆನೇ ನಾವು ಮಾಡಿಕೊಂಡ್ರೆ ಎಲ್ಲನೂ ಇದು ಆಗುತ್ತೆ. ಸೊ ಇದು ಕೂಡ ನಮಗೆ ಮಂಗಳವಾರ ಬೆಳಗ್ಗೆ ಡೆಲಿವರಿ ಬಂದಿದ್ದು, ಹಸು ಮತ್ತು ಕರುದು. ಸೊ ಇವೆಲ್ಲ ಬಂದಂಗೆ ನಾವು ಒಂದೊಂದೇ ಡೆಕೋರೇಷನ್ ಪರ್ಪಸ್ಸು ಇದು ಆಯಿತು ನೋಡಿ. ಹಾಗೆ ಕೆಳಗಡೆ ನಾನು ಬೇರೆ ಬಟ್ಟೆ ಹಾಕಿದ್ದೆ, ಮತ್ತು ಚೆಂಡು ಇದ್ರದ್ದು ಉಳಿದಿತ್ತು. ಸೊ ಅದನ್ನು ಕೂಡ ನಾನು ಈ ರೀತಿ ಮುಂದ್ಗಡೆ ಶೇಪಿಗೆ ಹಾಕಿದ್ದೀನಿ. ಸೊ ಪ್ರತಿಯೊಂದು ನೀವು ನೋಡ್ಬೋದು, ಒಂದೊಂದೇ ಸ್ಟೆಪ್ಪಲ್ಲಿ ನಾವು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಈ ರೀತಿ ರೆಡಿ ಮಾಡಿದ್ವಿ. ಸೊ ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಈ ಒಂದು ಗಣೇಶ ಹಬ್ಬ ಚೆನ್ನಾಗಾಗುತ್ತೆ ಅಂತ. ಯಾಕೆಂದರೆ ಫಸ್ಟ್ ಟೈಮ್ ನಾವು ಮನೆ ಕಟ್ಟಿ ಈಗ 8 ವರ್ಷ ಆಯಿತು. ಈ ವರ್ಷವೇ ನಾವು ಹೊರಗಡೆ ಗಣಪತಿನ ಇಟ್ಟಿರೋದು. ಸೊ ನಾವು ಮನೆ ಆದಾಗಿಂದನೂ ನಾನು ಇಡೋಕ್ಕೆ ಶುರು ಮಾಡಿದ್ದೀನಿ ಗಣಪತಿನ. ನಾವು ದೇವ್ರ ಕೋಣೆಯಲ್ಲೇ ತಂದು ಇಡ್ತಾಯಿದ್ವಿ. 11 ದಿವಸ ಕೂಡ ನಾವು ವರ್ಷ 11 ದಿವಸನೇ ಇಟ್ಕೊತಾ ಬರ್ತಾಯಿದ್ದೀವಿ. ಸೊ ಮನೆ ಆಗಲಿ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ಮನೆ ಆದಮೇಲೆ ನಾವು ಗಣೇಶನ ತಂದು ಇಡಬೇಕು, ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡಿದ್ವಿ. ಅದೇ ರೀತಿ ಕೂಡ ಆಯಿತು. ಹೀಗಾಗಿ ಮನೆ ಆಗಿ 8 ವರ್ಷದಿಂದನೂ ಕೂಡ ನಾವು ಈಗ ಪ್ರತಿ ವರ್ಷವೂ ಬಿಡದೇ ಗಣೇಶನ ತಂದು 11 ದಿವಸ ನಾವು ಪೂಜೆನ ಮಾಡ್ತೀವಿ. ನೋಡ್ಬೋದು ನೀವು ಒಳಗಡೆ ಎಲ್ಲ ಡೆಕೋರೇಷನ್ ಯಾವ ರೀತಿ ಇದೆ ಅಂತ. ಸೊ ಒಂದೊಂದೇ ಡೆಲಿವರಿ ಬಂದಾಗ ಇದಾಯಿತು. ಸೊ ಮಧ್ಯದಲ್ಲೆಲ್ಲ ಖಾಲಿ ಅಂತ ಅನ್ನಿಸ್ತಾಯಿತ್ತು. ಸೊ ಇದು ಬಂದ ಮೇಲಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ. ಫುಲ್ಲು ನಮಗೆ ಡೆಕೋರೇಷನ್ ಪರ್ಪಸ್ ಫುಲ್ ಆಯಿತು. ಹಾಗೆ ಗಣೇಶನ ದೊಡ್ಡದು ತರಬೇಕು ಅನ್ನೋ ಉದ್ದೇಶಕ್ಕೆ ಒಂದೊಂದೇ ನಾವು ಸೆಟ್ಟನ್ನು ಮಾಡ್ಕೊತ ಬಂದ್ವಿ ನಾವು ಈ ರೀತಿ ನೋಡ್ಬೋದು ನೀವು. ಸೊ ಇನ್ನು ಬೆಳಗ್ಗೆ ಬುಧವಾರ ನಾವು ಗಣೇಶನ ತಂದು
ಪೂಜೆ ಮಾಡಿಕೊಂಡು ಓಕಳಿ ತೆಗೆದು ಗಣೇಶನಿಗೆ ಪೂಜೆ ಮಾಡಿ ಒಳಗಡೆ ಕರ್ಕೊಂಡ್ವಿ. ಸೊ ಮುಹೂರ್ತ ಟೈಮಿಗೆ ಕರೆಕ್ಟಾಗಿ ಇಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವತ್ತು ಬೇಗನೆ ತೊಗೊಂಬಂದರು ಗಣೇಶನ್ನ. ಯಾಕೆಂದರೆ ಹಿಂದಿನ ದಿವಸ ನಾವು ಹೇಳಿ ಬಂದಿರ್ತೀವಿ ಗಣೇಶನ್ನ ಬುಧವಾರ ನಾವು ಬೆಳಗ್ಗೆನೇ ಹೋಗಿ ತೊಗೊಂಬಂದಿರ್ತಾರೆ. ನೋಡಿ ಅವನ್ನ ಗಣೇಶನ ಪೂಜೆ ಮಾಡಿ ಈ ರೀತಿ ಒಳಗಡೆ ಕರ್ಕೊಂಬಂದು ಟೈಮ್ ಕರೆಕ್ಟಾಗಿ ಇಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಮಾಡಿದ್ವಿ. ಅವತ್ತು ಟೈಮಿಂಗು ಕೂಡ 11 ಗಂಟೆಯಿಂದ ಇತ್ತು. 11ರಿಂದ 1:20 ತನಕ ಈ ರೀತಿ ಟೈಮಿಂಗ್ ಇತ್ತು. ಹೀಗಾಗಿ ನಾವು 12 ಗಂಟೆ ಮೇಲೆ ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ಭಟ್ರು 12 ಗಂಟೆ ಹಿಂಗೆ ನಾವು ಇಟ್ಟು ಪೂಜೆನ ಶುರು ಮಾಡ್ಕೊಂಡಿದ್ವಿ. ಸೊ ಆ ಮುಹೂರ್ತ ಟೈಮಿಗೆ ಕರೆಕ್ಟಾಗಿ ಇಟ್ಟು ಗಣೇಶನಿಗೆ, ಹಾಗೆ ಸಣ್ಣ ಮೂರ್ತಿ ಗಣೇಶನಿಗೆ ಅಭಿಷೇಕ ಮಾಡಿ, ಪಂಚಾಭಿಷೇಕ ಮಾಡಿ 108 ಸರಿ ಗಣಪತಿ ಜಪನ ಮಾಡಿ ಸೊ ಆರತಿನ ಮಾಡಿದ್ವಿ. ಸೊ ಅಡುಗೆನ ನಾವು ನಿಧಾನಕ್ಕೆ ಮಾಡಿದರೂ ನಡೆಯುತ್ತೆ. ಕರೆಕ್ಟ್ ಟೈಮಿಗೆ ಅವತ್ತು ಮುಹೂರ್ತಕ್ಕೆ ನಾವು ಕರೆಕ್ಟಾಗಿ ದೇವರಿಗೆ ಕೂರಿಸ್ಬಿಟ್ಟು ಟೈಮಿಗೆ ಒಂದು ಮುಹೂರ್ತ ಟೈಮಲ್ಲಿ ಕೂರಿಸಿ ಪೂಜೆ ಮಾಡೋದು ಒಳ್ಳೆಯದು. ಬೆಳಗ್ಗೆ ಇರುತ್ತೆ, ಮಧ್ಯಾಹ್ನ ಇರುತ್ತೆ, ಕೆಲವರು ಸಂಜೆ ಕೂರಿಸ್ತಾರೆ. ನಿಮ್ಮ ಅನುಕೂಲ ತಕ್ಕನಾಗೆ ನೀವು ಗಣೇಶನ ಟೈಮಿಂಗ್ ನೋಡಿಕೊಂಡು ಈ ರೀತಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಈ ರೀತಿ ನಾವು ಪ್ರತಿ ವರ್ಷವೂ ಮಾಡ್ತಾಯಿದ್ವಿ. ಸೊ ಈ ರೀತಿ ಫಸ್ಟ್ ಟೈಮು ಹೊರಗಡೆ ಮಾಡಿರೋದು ತುಂಬ ಇಕ್ಕಟ್ಟಾಗೋದು ದೇವ್ರ ಕೋಣೆಯಲ್ಲಿ ನಮಗೆ ಗಣೇಶನ ಇಟ್ಟಾಗ. ಯಾಕೆಂದರೆ ನೈವೇದ್ಯ ತೋರಿಸೋದು, ಪ್ರತಿಯೊಂದು ಇದು ಮಾಡೋದು, ಮತ್ತು ಎಕ್ಸ್ಟ್ರಾ ಟೇಬಲ್ನ ಇಟ್ಟು ಕೆಳಗಡೆ ನಾವೆಲ್ಲ ಮಾಡ್ತಾಯಿದ್ವಿ. ಹೀಗಾಗಿ ಸರಿ ಹೊರಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ನಾವು ದೊಡ್ಡ ಗಣಪತಿನ ತಂದ್ವಿ. ಸೊ ಈ ವಿಡಿಯೋನ ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾವು 11 ದಿವಸ ಗಣೇಶನನ್ನ ಕೂರಿಸ್ತೀವಿ. ಸೊ 11 ದಿವಸನೂ ಕೂಡ ಪ್ರತಿದಿನವೂ ಗಣೇಶನಿಗೆ ಒಂದೊಂದು ನೈವೇದ್ಯ ಮಾಡ್ತೀವಿ. ಸ್ವೀಟು ಏನಾದರೂ ಆಗಿರ್ಬೋದು, ನಮ್ಮ ಕೈಯಲ್ಲಿ ಏನಾದರೂ ಸಾಧ್ಯ ಆಗುತ್ತೋ ಆ ಥರದ್ದು ಒಂದು ಸ್ವೀಟ್ ಮಾಡಿ ದಿನ ದೇವ್ರಿಗೆ ನೈವೇದ್ಯ ತೋರಿಸಿ. ಸೊ ಸ್ವೀಟ್ ಅಂದ ತಕ್ಷಣ ಏನು ಕರ್ಜಿಕಾಯಿ, ಕಡುಬು, ಹೋಳಿಗೆ ಅದೇ ರೀತಿ ಅಂತಲೂ ಇಲ್ಲ. ಒಂದು ಪಾಯಸ ಮಾಡಿ ತೋರಿಸ್ಬೋದು, ಅಥವಾ ಹಾಲು ಸಕ್ಕರೆನೂ ತೋರಿಸ್ಬೋದು, ಹಾಲು ಅನ್ನನೂ ತೋರಿಸ್ಬೋದು, ಹಾಲು ಬೆಲ್ಲ ತೋರಿಸ್ಬೋದು. ಈ ರೀತಿ ನಿಮಗೆ ಏನು ಅನುಕೂಲ ಆಗುತ್ತೋ ಪ್ರತಿದಿನ ದೇವರಿಗೆ ಗಣೇಶನಿಗೆ ನೈವೇದ್ಯನ ತೋರಿಸಿ. ಹೇಗೆ ನಾವು ಪ್ರತಿದಿನವೂ ನಮ್ಮಲ್ಲಿ ಪೂಜೆ ಮಾಡೋದು ಇದು ಇದೆ, ಹಾಗೆ ಪ್ರತಿದಿನವೂ ನೈವೇದ್ಯ ತೋರಿಸ್ತೀವಿ. ಹಾಗೆ ಗಣೇಶನಿಗೂ ಕೂಡ ಸಪ್ರೇಟಾಗಿ ನಾವು ನೈವೇದ್ಯ ತೋರಿಸ್ತೀವಿ. ಒಂದು ಎಕ್ಸ್ಟ್ರಾ ನೈವೇದ್ಯ ಇರುತ್ತೆ ಅಷ್ಟೇ. ಪ್ರತಿ ದಿವಸ ಏನಾದರೂ ನಿಮ್ಮಲ್ಲಿ ಸ್ವೀಟ್ ಮಾಡೋದಿದ್ರೆ ಮಾಡ್ಕೋಬೋದು. ಸೊ ಗಣೇಶನ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಈ ವರ್ಷ. ಸೊ ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ವೀಕ್ಷಕರಿಗೆ ಎಲ್ರಿಗೂ ನಮ್ಮ ಮನೇಲಿ ನಾವು ಯಾವ ರೀತಿ ಗಣೇಶನನ್ನು ಪೂಜೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಹಾಕಬೇಕು ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡಿ ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಸೊ ಆಲ್ರೆಡಿ ಯಾಕೆಂದರೆ ನಾನು ವಿಡಿಯೋನ ಮಾಡಿ ಪೂರ್ತಿ 11 ದಿವಸದ ತನಕ ನಾವು ಯಾವ ರೀತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಪೂರ್ತಿ ವಿಡಿಯೋನ ಮಾಡಿಕೊಂಡೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಇದು ಮಾಡಿರಲಿಲ್ಲ. ಸೊ ಹೀಗಾಗಿ 11 ದಿವಸದ ಪೂರ್ತಿ ಮುಗಿದ ಮೇಲೆ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಗಣೇಶನದು. ಈಗ ನೋಡಿ, ಇದು ಕೂಡ ಅಷ್ಟೇ 500 ರೂಪಾಯಿ. ಇದಕ್ಕೆ ಇಲ್ಲಿ ಲೋಕಲಲ್ಲೇ ತೊಗೊಂಬಂದ್ವಿ. ಈ ರೀತಿ ನೀರಲ್ಲಿ ಹಾಕಿ ಆನ್ ಮಾಡಿ ಇಟ್ಟರೆ ಈ ರೀತಿ ನೋಡಿ ಹೊಗೆ ರೀತಿ ಬರ್ತಾ ಇರುತ್ತೆ. ನೋಡಿ ಗಣೇಶನಿಗೆ ಗರಿಕೆ 21 ಗರಿಕೆನ ಇಟ್ಟು ಪೂಜೆ ಮಾಡಬೇಕು. ಹಾಗೆ ನೋಡಿ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ ಅಷ್ಟು ದೇವರಿಗೆ ನೈವೇದ್ಯನ ಮಾಡಿ. ಹೋಳಿಗೆ ಆಗಿರ್ಬೋದು, ಕರ್ಜಿಕಾಯಿ ಆಗಿರ್ಬೋದು, 21 ಮೋದಕ ಅಂತೂ ಗಣಪತಿಗೆ ವಿಶೇಷ, ಅದಂತೂ ಬಿಡೋ ಹಾಗಿಲ್ಲ. ಹೀಗಾಗಿ ನಾವೆಲ್ಲ ಹೊತ್ತು ಪೂಜೆ ದಿವಸ ನಾವು ಎಲ್ಲ ಪೂಜೆ ಮಾಡೋಷ್ಟರೊಳಗೆ ಅಡುಗೆ ಮಾಡಿ ನೈವೇದ್ಯ ತೋರಿಸೋದ್ರಲ್ಲಿ 3 ಗಂಟೆ ಆಗಿತ್ತು. ಗಣೇಶನದು ಪ್ರತಿಯೊಂದು ಡೆಕೋರೇಷನ್ ಮಾಡುವಾಗ ಹೇಗೆ ಅನ್ನಿಸ್ತಿತ್ತು ಅಂದರೆ, ಸೊ ಮತ್ತು ಏನಾದರೂ ಚೇಂಜಸ್ ಆಗ್ತಾನೆ ಇತ್ತು. ನೀವು ನೋಡ್ತಾ ಇರ್ಬೋದು. ಸೊ ಹಣ್ಣಾಗಿರ್ಬೋದು, ಮೋದಕ, ಹೋಳಿಗೆ, ಕರ್ಜಿಕಾಯಿ, ಹಾಗೆ ಗಣೇಶನಿಗೆ ಪ್ರತಿಯೊಂದು ನಾವು ಇಲ್ಲಿ ವಡೆ ಮಾಡಿದ್ವಿ. ಹಾಗೆ ಕೋಸಂಬರಿ, ಪಲ್ಯ, ಹಣ್ಣು ಹಂಪಲು ಹೀಗೆ ದೇವರಿಗೆ ನೈವೇದ್ಯನ ತೋರಿಸ್ತೀವಿ.
ಸೊ ಈ ರೀತಿ ನೋಡಿ, ಇದು ಕೂಡ ಮೀಶೋದಲ್ಲಿ ನಾನು ಆರ್ಡ್ರ್ ಮಾಡಿದ್ದು. ಸೊ ಇದರೆಲ್ಲನೂ ವಿಡಿಯೋನ ಕೆಲವೊಂದು ಮಾಡಿದ್ದೀನಿ, ಇನ್ನು ಕೆಲವೊಂದು ನಾನು ಮಾಡಬೇಕು. ಸೊ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇದು ಕೂಡ ಇದು ಹಸು ಕರು ಗಣೇಶನ ಒಂದು ಮೂರ್ತಿ ಇದೆ. ಸೊ ಇದನ್ನು ಕೂಡ ಡೋರ್ ಮೇಲ್ಗಡೆ ಹಾಕೋಕ್ಕೆ ಅಂತೇಳಿ ಆರ್ಡ್ರ್ ಮಾಡಿದ್ದೆ. ಹಾಗೆ ಶ್ರೀಚಕ್ರ ಗಣೇಶನ ಕೆಳಗಡೆ ನಾನು ಇಟ್ಟಿದ್ದೀವಲ್ಲ, ಇದು ಕೂಡ ಅಷ್ಟೇ ಒಂದು ದಿನ ಹಿಂದೆ ಮಂಗಳವಾರ ಬಂದಿತ್ತು ಇದು ಕೂಡ. ಸೊ ಅವತ್ತೇ ನಾವು ಅದಕ್ಕೂ ಶ್ರೀಚಕ್ರಕ್ಕೂ ಕೂಡ ನೈವೇದ್ಯನ ಸಮರ್ಪಣೆ ಇದು ಮಾಡಿ, ನೈವೇದ್ಯ ಮಾಡಿ ಶ್ರೀಚಕ್ರಕ್ಕೂ ಅಭಿಷೇಕ ಮಾಡಿದ್ವಿ. ಗಣೇಶ ಮತ್ತು ಶ್ರೀಚಕ್ರಕ್ಕೆ ಮಾಡಿ 108 ಸರಿ ಜಪ ಮಾಡಿ ಅವತ್ತನ್ನು ಪೂಜೆ ಮಾಡಿ ನೈವೇದ್ಯ ತೋರಿಸ್ತೀವಿ. ಸೊ ಈ ರೀತಿ ಇರುತ್ತೆ. ಗೌರಿನೂ ಕೂಡ ಅವತ್ತೇ ಕೂರಿಸ್ತೀವಿ. ಕೆಲವರು ಮೊದಲು ಗೌರಿನ ಕೂರಿಸ್ಬಿಟ್ಟು ಆಮೇಲೆ ಗಣೇಶನ ಕೂರಿಸ್ತಾರೆ. ಬೆಂಗಳೂರಲ್ಲೆಲ್ಲ ಸ್ವಲ್ಪ ಗೌರಿನ ತಂದಾದ್ಮೇಲೆ ಗಣೇಶನ ತೊಗೊಂಬರ್ತಾರೆ. ಸೊ ನಮ್ಮಲ್ಲಿ ಗೌರಿ ಗಣೇಶ ಒಟ್ಟಿಗೆ ನಾವು ಈ ರೀತಿ ಕೂರಿಸ್ತೀವಿ. ಮತ್ತು ನಾವು ನೆಕ್ಸ್ಟ್ ಅಷ್ಟಮಿ ಅಂತ ಮಾಡ್ತೀವಿ. ಸೊ ಆವಾಗ ಮತ್ತೆ ಇದು ಇರುತ್ತೆ, ವಿಶೇಷವಾಗಿ ಗೌರಿಗೆ ಪೂಜೆ ಇರುತ್ತೆ, ವಿಶೇಷವಾಗಿ ನೈವೇದ್ಯ ಇರುತ್ತೆ. ಈ ರೀತಿ ಗಣೇಶ ನಮ್ಮ ಈ ವರ್ಷ ಅಂತೂ ತುಂಬ ಗ್ರ್ಯಾಂಡಾಗಾಯಿತು. ಸೊ ಗಣೇಶನ ನಾವು ಹೇಗೆ ಪ್ರೀತಿಯಿಂದ ಗೌರವದಿಂದ ತೊಗೊಂಬರ್ತೀವೋ ಗಣೇಶನನ್ನು, ಹಾಗೆ ಪ್ರೀತಿಯಿಂದನೇ ಕಳಿಸ್ಕೊಡ್ಬೇಕು ಗಣೇಶನ. ಸುಮಾರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಎಲ್ಲರೂ ದೊಡ್ಡ ದೊಡ್ಡ ಗಣೇಶಗಳನ್ನು ತಂದು ಇಡ್ತಾರೆ, ಅದನ್ನು ಸರಿಯಾಗಿ ವಿಸರ್ಜನೆ ಮಾಡಲ್ಲ, ಇದು ಮಾಡಲ್ಲ. ಸೊ ತುಂಬ ಬೇಜಾರಾಗುತ್ತೆ ನೋಡಿದಾಗ. ಸೊ ನಮ್ಮ ಗಣೇಶನ ಮುಂದೆ ಒಂದು ಸರಿ ಸೆಲ್ಫಿ ತೊಗೋಬೇಕು ಅಂತ ಅಂದ್ಬಿಟ್ಟು ಸಂಜೆ ಟೈಮು ನಾನು ಫ್ರೀ ಆಯಿತು, ಆವಾಗ ನಾನು ಗಣೇಶನ ಜೊತೆ ಒಂದು ಸೆಲ್ಫಿನ ತೊಗೊಂಡಿದ್ದೀನಿ. ಸೊ ಈ ರೀತಿ ನಮ್ಮ ಪೂಜೆ ಇರುತ್ತೆ. ಇನ್ನು ನೆಕ್ಸ್ಟ್ ಅಷ್ಟಮಿ ಅಂತ ಬರುತ್ತೆ. ಶನಿವಾರ ಅಷ್ಟಮಿನ ಅಂದರೆ ಗೌರಿನ ತೊಗೊಂಬರಬೇಕು. ಹೊರಗಡೆಯಿಂದ ಗೌರಿನ ತೊಗೊಂಬಂದು ಅವತ್ತು ಇಟ್ಟು ಗೌರಿಗೆ ಅವತ್ತು ಒಂದು ಚಿತ್ರಾನ್ನ, ಹಾಗೆ ಒಂದು ಪಾಯಸ, ಅವರ ಅಕ್ಕಿ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ಮಾಡಿ ನೈವೇದ್ಯ ತೋರಿಸ್ತೀವಿ. ಮರುದಿನ ಮತ್ತೆ ಅಷ್ಟಮಿ ಇರುತ್ತೆ. ಅಷ್ಟಮಿ ದಿನ ಮತ್ತೆ ದೇವರ ಗೌರಿಗೆ ನಾವು ಚಕ್ಲಿ, ಕೋಡುಬಳೆ, ಹಾಗೆ ಹೋಳಿಗೆ, ಕೋಸಂಬರಿ ಪಲ್ಯ, ಚಿತ್ರಾನ್ನ, ಹಾಗೆ ಮತ್ತು ಸಾರು, ಅನ್ನ, ಈ ರೀತಿ ಒಂದು 5 ಥರದ್ದು ಕರ್ದಿದ್ದ ದಿನಸದ ಮಾಡಿರ್ತೀವಿ ಅಷ್ಟಮಿಗೆ. ಸೊ ಅದು ಕೂಡ ಗ್ರ್ಯಾಂಡಾಗಿರುತ್ತೆ. ಈ ರೀತಿ ಗೌರಿನ ಮತ್ತು ನೆಕ್ಸ್ಟ್ ನಾವು ಈ ರೀತಿ ಅಷ್ಟಮಿಗೆ ತೊಗೊಂಬರ್ತೀವಿ. ಅಷ್ಟಮಿಗೆ ತಂದಾಗ ನಾವು ಬೆಳಗ್ಗೆ ಒಂದು ದಿವಸ ಮುಂಚೆನೇ ತೊಗೊಂಬಂದು ರೊಟ್ಟಿ ಈ ರೀತಿ ಮಾಡಿರ್ತೀವಿ, ತೋರಿಸಿರ್ತೀವಿ. ನೆಕ್ಸ್ಟ್ ಡೇ ಆದಮೇಲೆ ಅಷ್ಟಮಿ ಆದಮೇಲೆ ಅದನ್ನು ಗೌರಿನ ಬಿಟ್ಬಿಡ್ತೀವಿ. ಇನ್ನು ನೆಕ್ಸ್ಟು 11 ದಿವಸ ಅಂದರೆ ಈ ಹುಣ್ಣಿಮೆ ಹಿಂದ್ಲು ದಿವಸ ನಾವು 11 ದಿವಸಕ್ಕೆ ಗಣೇಶನನ್ನು ಹೊರಗೆ ವಿಸರ್ಜನೆ ಮಾಡೋದು. ಶನಿವಾರ ಬಂದಿದೆ 11 ದಿವಸ, ಬುಧವಾರ ಬಂದಿದ್ದು ಗಣೇಶ, ಶನಿವಾರ ಬಿಟ್ಟು ಅಚ್ಚೆ ಶನಿವಾರಕ್ಕೆ 11 ದಿವಸ ಆಗಿತ್ತು. ಸೊ ನಮ್ಮ ಗಣೇಶ ಹೊರಡೋದಕ್ಕೆ ರೆಡಿಯಾಗಿದ್ದಾನೆ. ಸೊ ಗಣೇಶನಿಗೆ ಅವತ್ತು ಹೊರಡೋ ದಿವಸ ಬೆಳಗ್ಗೆನೇ ನಾವು ಒಂದು ಪಾಯಸ, ಅನ್ನ, ಸಾರು ಈ ರೀತಿ ಮಾಡಿ ನೈವೇದ್ಯ ತೋರಿಸಿದ್ವಿ. ಸಂಜೆ ಗಣೇಶನಿಗೆ ಹೋಗೋ ಟೈಮಿಗೆ ನಾವು ಮೊಸರನ್ನ ಬುತ್ತಿನ ಕಟ್ಟಿ ಒಂದು ಬಟ್ಟೆ, ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಬಿಡುವಂಥ ಸಂಪ್ರದಾಯ ಅದು. ಸೊ ನಮ್ಮ ಮನೆಯಲ್ಲೆಲ್ಲ ಇದೇ ರೀತಿ ಮಾಡ್ಕೊಂಬರ್ತಾಯಿದ್ದಾರೆ. ಈ ರೀತಿ ಗಣೇಶನಿಗೆ ಬುತ್ತಿ ಕೊಟ್ಟು ಕಳಿಸ್ಕೊಡೋದು ಒಂದು ಪದ್ಧತಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬೋದು, ತುಂಬ ಹೇಗೆ ಬೇಕಾದ ಹಾಗೆ ವಿಸರ್ಜನೆ ಮಾಡ್ತಾರೆ. ಸೊ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಬೀದಿಯಲ್ಲಿ ಇಡಬೇಕು ಅಂದರೆ ಒಂದು ಸಣ್ಣದಾಗಿ ಇಡಿ, ತುಂಬ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ಕ್ಲೀನಾಗಿ ಪೂಜೆ ಮಾಡಿ, ಕ್ಲೀನಾಗಿ ವಿಸರ್ಜನೆಯನ್ನು ಮಾಡಿ ಗಣೇಶನಿಗೆ. ಗಣೇಶನ ದೇವರು ಅಂತ ಅಂದ್ಕೊಂಡು ಭಕ್ತಿಯಿಂದ ತೊಗೊಂಬರ್ತೀವಿ. ಅದನ್ನು ವಿಸರ್ಜನೆ ಮಾಡೋ ಟೈಮಲ್ಲಿ ಬಿಟ್ಟು ಬೇಸರಕ್ಕೆ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿರ್ಬೋದು, ಎಷ್ಟೋ ಸರಿ ವಿಸರ್ಜನೆ ಮಾಡೋ ಟೈಮಲ್ಲಿ ಎಷ್ಟೋ ಜನ ಕಾಣೆಯಾಗಿ ಹೋಗಿರ್ತಾರೆ, ಎಷ್ಟೋ ಜನ ಸಾವನ್ನು ಕೂಡ ಅಪ್ಪಿರ್ತಾರೆ. ಸೊ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಇಟ್ಕೊಂಡವ್ರು ಅಂಥವ್ರು ಮನೆ ಮುಂದೆನೇ ನೀವು ವಿಸರ್ಜನೆನ ಮಾಡಿ. ನಾವು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾ ಬಂದಿರ್ತೀವಿ. ಒಂದು ದೊಡ್ಡ ಬಕೆಟ್ ಇಟ್ಕೊಂಡಿರ್ತೀವಿ, ಬುಟ್ಟಿ ಇಟ್ಟಿರ್ತೀವಿ, ಅಲ್ಲಿ ನೀರು ತುಂಬಿ ಇಟ್ಕೊಂಡಿರ್ತೀವಿ, ಹೊರಗಡೆ ತಗೊಂಬಂದು ವಿಸರ್ಜನೆ ಮಾಡ್ತೀವಿ. ನಾವು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾ ಬಂದಿದ್ದೀವಿ.
ಸೊ ಎಲ್ಲೂ ಹೊರಗಡೆ ಕೆರೆಗೂ ಹೊಳೆಗೆ ತೊಗೊಂಡು ಹೋಗಲ್ಲ. ಯಾಕೆಂದರೆ ಇದು ಗಣೇಶ ವಿಸರ್ಜನೆ ಆದಮೇಲೆ ಮರುದಿನ ಎಲ್ಲ ಪೂರ್ತಿ ಕರಗಿ ಹೋಗಿರ್ತಾನೆ ಗಣೇಶ. ಸೊ ಆ ಮಣ್ಣನ್ನು ನಾವು ಗಿಡಕ್ಕೆ ಹಾಕಿರ್ತೀವಿ ಮತ್ತು ನೀರನ್ನು ಕೂಡ ಗಿಡಕ್ಕೆ ಹಾಕ್ತೀನಿ. ಎಲ್ಲೂ ಹೊರಗಡೆ ಚೆಲ್ಲಕ್ಕೆ ಹೋಗಲ್ಲ. ಸೊ ಎಲ್ಲರೂ ಇದನ್ನು ಫಾಲೋ ಮಾಡಿ. ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ಹೋಗಿ ಕುಡಿದು ಎಲ್ಲೆಲ್ಲೋ ಗಣೇಶನ ಮೂರ್ತಿ ಎಲ್ಲ ಇದು ಮಾಡಿರ್ತಾರೆ. ಸೊ ದಯವಿಟ್ಟು ತೊಗೊಂಬರೋ ಮುಂದೆ ಯಾವ ರೀತಿ ನೀವು ಮುಖ ಆಗದೇ ಇರೋ ಹಾಗೆ ತಂದಿರ್ತೀರೋ ಹಾಗೆ ಕಳಿಸುವಾಗೂ ಅಷ್ಟೇ ಗಣೇಶನನ್ನು ಮುಖ ಆಗದೇ ಇರೋ ರೀತಿ ಅವನ ಒಂದು ಪ್ರೀತಿಯಿಂದ ಕಳಿಸ್ಕೊಡ್ಬೇಕು ಗಣೇಶನನ್ನು. ಆವಾಗಲೇ ನಮಗೆ ಒಂದು ಶ್ರೇಯಸ್ಸು ಆಗೋದು. ಸೊ ಎಷ್ಟೋ ಜನ ಅದನ್ನು ತಪ್ಪು ಮಾಡ್ತಾರೆ. ಸೊ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಸಾಧ್ಯ ಆದಷ್ಟು ಸಣ್ಣ ಗಣೇಶನನ್ನು ತೊಗೊಂಬನ್ನಿ ಸಾಕು. ಕ್ಲೀನಾಗಿ ಪೂಜೆ ಮಾಡಿ ಭಕ್ತಿಯಿಂದ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬಿಡುವಾಗ ಅಷ್ಟೇ ಕ್ಲೀನಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಗಣೇಶನನ್ನು ಬಿಡಿ. ಸೊ ಹೋಗೋ ಟೈಮಿಗೆ ನಾವು ಗಣೇಶಿಗೆ ಪೂಜೆ ಮಾಡಿ ಈ ರೀತಿ ಮಂಡಕ್ಕಿ ಮತ್ತು ಖಾರನ ನೈವೇದ್ಯ ತೋರಿಸ್ತೀವಿ. ಹಾಗೆ ಮೊಸರನ್ನು ಕೂಡ ಬತ್ತಿನ ಕಟ್ಟಿರ್ತೀವಿ. ಒಂದು ಬತ್ತಿ ಅಂದರೆ ಬಿಳಿ ಬಟ್ಟೆಯಲ್ಲಿ ಮೊಸರನ್ನು ಕಲಸಿ ಗಣೇಶನಾಗಿ ಇದು ಮಾಡ್ತೀವಿ. ನೋಡಿ ಗಣೇಶನಿಗೆ ಆರತಿ ಮಾಡಿ ಮಂಡಕ್ಕಿ ಖಾರನ ನೈವೇದ್ಯ ತೋರಿಸಿ ಹಾಗೆ ಕಾಯಿನೂ ಕೂಡ ಒಡೆದು ನೈವೇದ್ಯನ ತೋರಿಸ್ತೀವಿ. ಈ ರೀತಿ ಗಣೇಶ ವಿಸರ್ಜನೆ ಈ ರೀತಿ ಇರುತ್ತೆ. ಸೊ ನನ್ನ ಚಾನಲ್ನ ಸುಮಾರು ಜನ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ದೇ ಸುಮಾರು ಜನ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಸೇರುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ 900 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಸೊ ಹೀಗೆ ನಿಮ್ಮ ಹಾರೈಕೆ ಪ್ರೀತಿ ಹೀಗೆ ಸದಾ ಇರಲಿ. ನಿಮ್ಮ ಮನೆ ಎಲ್ಲ ಸದಸ್ಯರಿಗೂ ಕೂಡ ಒಂದು ಪ್ರೀತಿಯ ನಮಸ್ಕಾರ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಹೇಳ್ತಾ ಈ ಒಂದು ವಿಡಿಯೋನ ತಪ್ಪದೇ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಈ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲೂ ಕೂಡ ನೀವು ಫಾಲೋನ ಮಾಡ್ಬೋದು. ಸೊ ಗಣೇಶನಿಗೆ ನಾವು ಈ ರೀತಿ ಹೋಗುವಾಗ ಅಕ್ಕಿನ ನಾವು ಹೇಗೆ ಸೊಸೆನ ಮನೆ ತುಂಬಿಸ್ಕೊಳ್ಳೋವಾಗ ಹೇಗೆ ಮಾಡ್ತೀವೋ ಹಾಗೆ ಗಣೇಶನ ಕಳಿಸುವಾಗ ನಾವು ಈ ರೀತಿ ಮಾಡೋಂಥ ಸಂಪ್ರದಾಯ. ಸೊ ಇದನ್ನು ನಾವು ಮೊದಲಿಂದನೂ ನಡೆಸ್ಕೊಂಡು ಬಂದಿದ್ದೀವಿ. ಸೊ ನೋಡಿ ಹೀಗೆ ಮನೆ ಮುಂದೆ ಮತ್ತೆ ಗಣೇಶನ ತಂದು ಇಟ್ಟು ಮತ್ತು ಗಣೇಶನಿಗೆ ಮತ್ತೆ ಮಂಡಕ್ಕಿ ಆರತಿ ಮಾಡಿ ಮತ್ತು ಮಂಡಕ್ಕಿನ ನೈವೇದ್ಯ ತೋರಿಸಿ ಆಮೇಲೆ ನಾವು ಗಣೇಶನನ್ನು ವಿಸರ್ಜನೆಯನ್ನು ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಈಗ ಹೊರಗಡೆ ಇಟ್ಟು ಮತ್ತು ನಾವು ಪೂಜೆನ ಮಾಡ್ತಾಯಿದ್ದೀವಿ. ಇದು ಮೊದಲಿನಿಂದ ನಾವು ಬಂದಿರೋವಂಥದ್ದು. ಸೊ ನಮ್ಮ ಮನೆಯಲ್ಲೆಲ್ಲ ಹೀಗೆ ಮಾಡುತ್ತಾರೆ. ಕೆಲವರು 5 ದಿವಸ ಇಡ್ತಾರೆ, ಕೆಲವರು 3 ದಿವಸ, ಕೆಲವರು 1 ದಿವಸಕ್ಕೆ ಇಡ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಅವರ ಅನುಕೂಲಕ್ಕೆ ಇದು ಮಾಡ್ತಾರೆ. ಸೊ ಗಣೇಶನ ಎಷ್ಟು ಪ್ರೀತಿಯಿಂದ ತೊಗೊಂಬರ್ತೀರೋ ಗೌರವದಿಂದ ಅಷ್ಟೇ ಪ್ರೀತಿಯಿಂದ ಕಳಿಸ್ಕೊಡಿ. ಸೊ ನೋಡಿ ಈ ರೀತಿ ಟಬ್ಬಲ್ಲಿ ನೀರನ್ನು ತುಂಬಿ ಇಟ್ಟಿರ್ತೀವಿ. ಸೊ ಗಣೇಶ ವಿಸರ್ಜನೆನ ಈ ರೀತಿ ನಾವು ಪ್ರೀತಿಯಿಂದ ಮಾಡಬೇಕು. ಸೊ ಗೌರಿ ಗಣೇಶ ಈ ರೀತಿ ಬಂದು ಹೋಗ್ತಾರೆ. ಸೊ ಈ ಒಂದು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೋ ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಲೇಟಾಗಿ ಹೇಳ್ತಾ ಇದ್ದೀನಿ. ಸೊ ಪ್ರತಿ ವರ್ಷವೂ ಗಣೇಶನನ್ನು ಇದೇ ರೀತಿ ಪ್ರೀತಿಯಿಂದ ಕಳಿಸ್ಕೊಡಿ. ಸೊ ಮನೆಯಲ್ಲಿ ಇಡುವಂಥವ್ರು ಅಲ್ಲಿ ಇಲ್ಲಿ ಹೋಗೋ ಬದಲು ಮನೆಯಲ್ಲೇ ಈ ರೀತಿ ವಿಸರ್ಜನೆ ಮಾಡಿ, ವಿಸರ್ಜನೆ ಆದಮೇಲೆ ಈ ರೀತಿ ಮಣ್ಣನ್ನು ನೀರನ್ನು ನಿಮ್ಮ ಗಿಡಗಳಿಗೆ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ನಮಸ್ಕಾರ. ಸೊ ಬಿಡುವಾಗಂತೂ ತುಂಬಾ ಬೇಜಾರಾಗುತ್ತೆ. ಏಕೆಂದರೆ ಮನೆ ಮಗ ಆಗಿ ಇರ್ತಾನೆ ಗಣೇಶ 11 ದಿವಸ. ಸೊ ಬಿಡುವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ತುಂಬಾ ಬೇಜಾರಾಗುತ್ತೆ. ಸೊ ಎಲ್ಲರೂ ಇದೇ ರೀತಿಯನ್ನು ವಿಸರ್ಜನೆ ಮಾಡಿ ನಿಮ್ಮ ಮನೆಯಲ್ಲಿ ನೀವು. ಸೊ ನಿಮ್ಮ ಮನೆಯಲ್ಲಿ ಗಾರ್ಡನ್ ಇರುತ್ತೆ, ಗಾರ್ಡನ್ಗೆ ಮಣ್ಣನ್ನು ಮತ್ತು ನೀರನ್ನು ಉಪಯೋಗಿಸಿ. ನಮಸ್ಕಾರ.